ನಾನು ಮೊದಲು ಚಿತ್ತಾಪುರ ತಾಲೂಕಿನ ಮಹಾಜನತೆಗೆ ಒಂದು ಪಕ್ಷದ ಅಧ್ಯಕ್ಷರಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಒಂದು ಭವಿಷ್ಯವಾದಂತ ನಾಯಕರನ್ನ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೊಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಾಧನೆ ತನ್ನ ಪಾಡಿಗೆ ಆಗುವುದಿಲ್ಲ, ಅದ್ರ ಹಿಂದೆ ಶ್ರಮ ಇರಬೇಕು, ಛಲ ಇರಬೇಕು, ಜನರ ಬದುಕನ್ನ ಬದಲಾವಣೆ ಮಾಡ್ತೀನಿ ಅಂತೇಳಿ ಹಠ ಆಸಕ್ತಿ ಎಲ್ಲ ಇರಬೇಕು. ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ಇಲಾಖೆಯಲ್ಲಿ ಏನು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಪಕ್ಷದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿ ಏರಿದ ಧ್ವನಿಯಲ್ಲಿ ಈ ಸರ್ಕಾರ ಮತ್ತು ಪಕ್ಷವನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗಿಂತ ಮುಖ್ಯವಾಗಿ ಇಂಥ ನಾಯಕನ ಜೊತೆಯಲ್ಲಿ ನೀವು ನಿಂತಿದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮನುಷ್ಯ ಸಾಧನೆ ಹಾಗೂ ಯಶಸ್ಸು ಯಾವಾಗಲೂ ಕೂಡ ಇರಲೇಬೇಕು. ನಾವು ನಮ್ಮ ಸಿಕ್ಕಿದಂತ ಅವಕಾಶದಲ್ಲಿ ಜನರನ್ನ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ನಮ್ಮ ನಾಯಕರುಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸಂಸದ ಸದಸ್ಯರನ್ನ ಕೊಟ್ಟು ಇಡೀ ನಮ್ಮ ಪಕ್ಷ ಮತ್ತು ರಾಜ್ಯದ ಗೌರವವನ್ನ ಉಳಿಸಿದ್ದೀರಿ. ನಾವು ಬೆಂಗಳೂರು ಕಡೆ ಇರೋರು, ಹಳೆ ಮೈಸೂರವರು ಉಳಿಸಕ್ ಆಗ್ಲಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಏನು ಒಂದು ದೀರ್ಘವಾದಂತಹ ಶ್ರಮ, ಆ ಒಂದು 371J ತಂದು ಒಂದು ಇಡೀ ನಿಮ್ಮ ಬದುಕಿಗೆ ಒಂದು ದೊಡ್ಡ ಶಾಶ್ವತವಾದಂತಹ ಪರಿಹಾರವನ್ನು ಕೊಟ್ಟದಕ್ಕೆ ಅವ್ರಿಗೆ ಋಣವನ್ನು ತೀರಿಸುವಂತ ಕೆಲಸವನ್ನು ತಾವು ಮಾಡಿ ನಮ್ಮೆಲ್ಲರೂ ಕೂಡ ಶಕ್ತಿಯನ್ನ ತಾವೆಲ್ಲ ತುಂಬಿದ್ದೀರಿ. ಇವತ್ತು ನಾನು ಅನೇಕ ಕಾರ್ಯಕ್ರಮದ ಉದ್ಘಾಟನೆ, ಶಂಕುಸ್ಥಾಪನೆಗೆಲ್ಲ ಬಂದಿದ್ದೇನೆ. ನಮ್ಮ ಇಲಾಖೆಯಿಂದ ಇವತ್ತು 365 ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಯೋಜನೆಯನ್ನ ಇವತ್ತು ಪ್ರಾರಂಭ ಮಾಡಿ ಈಗಾಗಲೇ ಟೆಂಡರ್ಗಳನ್ನ ಕರೆಯುವಂತ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೃಷ್ಣಾ ನದಿ ಇದು ಅವಾರ್ಡ್ 3 ಆಗಬೇಕು ಅಂತೇಳಿ ಈಗಾಗಲೇ 10-15 ವರ್ಷದಿಂದನೇ ಆದೇಶ ಬಂತು. ಇವತ್ತವರೆಗೂ ಆಗಲಿಲ್ಲ. ಮೊನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ ನಾನು, ಶರಣಪ್ರಕಾಶ್, ಪ್ರಿಯಾಂಕಾ ಖರ್ಗೆ ಅವರು, ದರ್ಶನಾಪುರ ಅವರು, ಮುಖ್ಯಮಂತ್ರಿಗಳೆಲ್ಲ ಸೇರಿ ಆ ಭಾಗದ ರೈತರಿಗೆ ಅವಾರ್ಡ್ಗೆ ಅನುಕೂಲ ಆಗಲಿ ಅಂತೇಳಿ 40 ಲಕ್ಷ 35 ಲಕ್ಷ ಅಂತ ಘೋಷಣೆ ಮಾಡಿದ್ರು. ಅವಾರ್ಡ್ ಆಗಬಾರ್ದು ಅಂತೇಳಿ ಮಹಾರಾಷ್ಟ್ರವರು ಮತ್ತು ಆಂಧ್ರ ಪ್ರದೇಶ ಅವರು ಈಗಾಗಲೇ ಅಡಚಣೆಯನ್ನ ಉಂಟು ಮಾಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು, ನಿಮಗೆ ಸಿಕ್ಕಬೇಕಾದಂತ ಒಂದು ನ್ಯಾಯ, ಆದರೂ ತಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬರ್ಬೇಕಾದ್ರೆ ನಾನು ಮಾತಾಡ್ಕೊಂಡು ಬಂದೆ ಕಾರಲ್ಲಿ, ನಾನು, ಶರಣಪ್ರಕಾಶ್ ಎಲ್ಲ, ನಿಮ್ಮ ಅಂತರ್ಜಲದ ಬಗ್ಗೆ. ಹಿಂದೆ ಖರ್ಗೆ ಸಾಹೇಬರು ನೀರಾವರಿ ಮಂತ್ರಿ ಆಗಿದ್ದಾಗ ಅನೇಕ ಚೆಕ್ ಡ್ಯಾಮ್ಗಳನ್ನು ಮಾಡಿ ಕೆರೆಗಳನ್ನು ತುಂಬಿಸಿ ನಮ್ಮ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ಈಗ ಕೂಡ 1,500-2,000 ಅಡಿ ನೀರು, ಇವತ್ತು 300-400 ಅಡಿಗೆ ನೀರು ಬರ್ತಾ ಇದೆ ಅಂತ ತಿಳಿದ್ರು ಬಹಳ ಸಂತೋಷ ಆಯಿತು. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ರೈತರಿಗೆ ಲಂಚ ಇಲ್ಲ. ಈ ರೈತರನ್ನ ಬದುಕಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ಬೆಲೆ ಏರಿಕೆ ಏನೇ ಇದು ಕೂಡ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ನಿಮಗೆ ಸಹಾಯ ಮಾಡ್ತಾ ಇದ್ದೀವಿ. ಇವತ್ತು ಗ್ಯಾಸ್ಗೆ 660 ರೂಪಾಯಿ ಏರಿಸಿದ್ದಾರೆ. ಇದಕ್ಕೆ ಬಿಜೆಪಿಯ ನಾಯಕರುಗಳು, ಎಂಪಿ ಸಂಸದರು ಇವತ್ತು ಇದಕ್ಕೆ ಉತ್ತರವನ್ನು ಕೊಡಬೇಕು. ಇವತ್ತು ತಾವೆಲ್ಲ
ಈ ಕ್ಷೇತ್ರದಲ್ಲಿ KRDB ಮತ್ತು ಸರ್ಕಾರದ ವತಿಯಿಂದ ಸುಮಾರು ಒಟ್ಟು ಈಗಾಗಲೇ ಎರಡು ವರ್ಷದಲ್ಲಿ 2,000 ಕೋಟಿಯಷ್ಟು ಹಣ ಈ ಕ್ಷೇತ್ರಕ್ಕೆ ವಿವಿಧ ರೂಪದಲ್ಲಿ ಬಂದಿದೆ. ಸುಮಾರು 2,000 ಮನೆಗಳು ಈಗಾಗಲೇ ಕೊಡುವಂತ ಕೆಲಸ ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಆಗಿದೆ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು. ಇವತ್ತು ನಿಮ್ಗೆಲ್ಲ ಒಂದು ದೊಡ್ಡ ನಂಬಿಕೆ ಖರ್ಗೆ ಸಾಹೇಬರು ಅವರ ಕುಟುಂಬದ ಮೇಲೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಬೇರಿಲ್ವಾದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಸಾಹೇಬರ 50 ವರ್ಷದ ತಪಸ್ಸು, ಸಾಧನೆ, ಪರಿಶ್ರಮ ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮುಂದಿನ ಶತಮಾನಗಳು ಕೂಡ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿ ಬಿಟ್ಟಿದ್ದಾರೆ. ಹೆಂಗೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲೋ ಹಂಗೆ ನೇಗಿಲು ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಕೂಡ ಮಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮ್ಮ ಕಲ್ಯಾಣ ಕರ್ನಾಟಕದ ಜನರ ಬದುಕಿಗೆ ಅವರು ಕೊಟ್ಟಂತ ಎಲ್ಲ ಕಾರ್ಯಕ್ರಮ ಇಡೀ ದೇಶ ಮತ್ತು ರಾಜ್ಯ ಇವತ್ತು ಗಮನಿಸ್ತಾ ಇದೆ. ಈ ಹಸ್ತ ನಾನು ಎಲೆಕ್ಷನ್ ಬಂದಾಗ ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಇಂಥ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು 5 ಗ್ಯಾರಂಟಿ ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಟ್ಟಿದ್ದೇವೆ. ಈಗಾಗಲೇ ನೀರಾವರಿ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಕೆರೆಗಳನ್ನು ತುಂಬಿಸುವಂತ ಕೆಲಸವನ್ನ ಸುಮಾರು 400ಕ್ಕೂ ಹೆಚ್ಚು ಕೆರೆಗಳನ್ನ ಕಳೆದ 3 ವರ್ಷದಲ್ಲಿ ತುಂಬಿಸುವಂತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಇಲಾಖೆಯಿಂದ, ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ಇವತ್ತು ಬೆಲೆ ಏರಿಕೆಯಿಂದ ತೊಂದರೆ ಆಗ್ತಾ ಇದೆ. ಮನುಷ್ಯನ ದೇಹಕ್ಕೆ ಹಸುವಾದಾಗ ರೊಟ್ಟಿ ಅನ್ನ ಎಷ್ಟು ಮುಖ್ಯನೋ ಮೆದುಳಿಗೆ ಜ್ಞಾನ ಬೇಕು ಅಂತೇಳಿ ಇವತ್ತು ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಇವತ್ತೆಲ್ಲ ಕೂಡ KPS ಶಾಲೆಯನ್ನು ಮಾಡಿ, ನೀವು ಯಾರು ಕೂಡ ನಗರಗಳಿಗೆ ಹೋಗಬಾರ್ದು, ನಿಮ್ಮ ಹಳ್ಳಿಗಳಲ್ಲೇ ಶಾಲೆ ಆಗಬೇಕು ಅಂತೇಳಿ ಸುಮಾರು 2,000 ಶಾಲೆಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವತ್ತು ಜನರ ಸಹಕಾರದಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ 333 ಕಲ್ಯಾಣ ಕರ್ನಾಟಕದಲ್ಲಿ ಈ ಶಾಲೆಗಳ ಭಾಗ್ಯ, ಕಿತ್ತೂರು ಕಲ್ಯಾಣದಲ್ಲಿ 215 ಶಾಲೆಗಳು ಶೈಕ್ಷಣಿಕವಾಗಿ ಇವತ್ತು 5,800 ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು, ನಿರುದ್ಯೋಗವನ್ನ ಸುಮಾರು 2.5 ಲಕ್ಷ ಉದ್ಯೋಗವನ್ನು ತುಂಬಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ಈಗಾಗಲೇ 56,000 ಉದ್ಯೋಗನ ತುಂಬಬೇಕು ಅಂತೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ನಿನ್ನೆ ಬಜೆಟ್ನಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು. ಇವತ್ತು ತಮ್ಮ ಅನೇಕ ಯೋಜನೆಗಳು ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ 20,000 ಕೋಟಿ ರೂಪಾಯಿ ಹಣವನ್ನ ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತಾ ಇದ್ದೇವೆ. ನಾವು 5 ಗ್ಯಾರಂಟಿಯಲ್ಲಿ ಏನು ನಿಮಗೆ ಸುಮಾರು 9,000 ಕೋಟಿ ರೂಪಾಯಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ತಾಯಂದಿರೆಲ್ಲ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ನಮ್ಮ ಆಡಳಿತ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಅಂತ ಹೇಳಿ ಇವತ್ತು ರಾಷ್ಟ್ರದ ಅನೇಕ ನಾಯಕರುಗಳು ಇವತ್ತು ಬಿಂಬಿಸ್ತಾ ಇದ್ದಾರೆ. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಅವರ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮೇಲೆ, ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರು ಜಿಲ್ಲಾ ಸಚಿವರಾಗಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ. ನೀವು ಯಾವಾಗಲೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು.
ನನ್ನನ್ನ ಯಾವ ರೀತಿ ಕನಕಪುರ ಕ್ಷೇತ್ರದ ಜನತೆ 1,23,000 ಅಂತದಿಂದ ಗೆಲ್ಸಿದ್ರು, ಅದೇ ರೀತಿ ಮುಂದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರನ್ನ ತಾವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ನಿಮಗೆ ಶಕ್ತಿ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಹೇಳಿ, ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ಖರ್ಗೆ ಅವರ ಕುಟುಂಬದ ಜೊತೆಯಲ್ಲಿ ಇರಬೇಕು, ಕಾಂಗ್ರೆಸ್ ಕುಟುಂಬದ ಜೊತೆಯಲ್ಲಿ ಇರಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.